ಜಾಣ ನಮಸ್ಕಾರ. ಕ್ರಾಂತಿಕವಿ ಮಹಾಕವಿ ಕುವೆಂಪು ಅವರು ಏತವನ್ ಜಾಗದಲ್ಲಿ ಕುತ್ಕೊಂಬರೋಕ್ಕೂ ಯೋಗ್ಯತೆ ಇಲ್ಲದಿದ್ದರನ್ನ ಮಹಾಕವಿ ಕುವೆಂಪು ಅವರಿಗೆ ಕಂಪೇರ್ ಮಾಡಿ ಮಾತಾಡ್ತೀರ. ಯಾರೋ ಒಬ್ಬ ದಾರಿಲಿ ಹೋಗೋನು ತಲೆಮಾಸ್ತನೋ ಯಾವನ ತಿರ್ಬೋಕಿ ಮಾತಾಡಿದರೆ ನೆಗ್ಲೆಕ್ಟ್ ಮಾಡ್ಬೋದಿತ್ತು. ಸ್ವತಃ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರೇ ಥರ ಮಾತಾಡಿದರೆ ಏನು ಹೇಳಬೇಕು? ಯಾವ ಈ ಸಿದ್ಧಾಂತ ಇದು ಕೊಚ್ಚೆ ಗುಂಡಿಗೆ ಸಮ, ಈ ಕೊಚ್ಚೆಗೆ ನಾನು ಕಲ್ಲಾಕ್ಬಿಟ್ನಲ್ಲ ಅಂತೇಳಿ ಕುವೆಂಪು ಒಂದು ಕಡೆ ಹೇಳ್ತಾರೆ. ಆ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸುವ ಅಳವಡಿಸಿಕೊಂಡಿರುವ ವ್ಯಕ್ತಿಯನ್ನು ಕುವೆಂಪು ಕಂಪೇರ್ ಮಾಡಿ ಮಾತಾಡ್ತಾರೆ. ಮನುಸ್ಮೃತಿಯನ್ನು ಸಮರ್ಥಿಸುವ ಕುವೆಂಪು ಮನುಸ್ಮೃತಿನ ಎಡಗಾಲ ಓದುತ್ತಾರೆ. ಈ ಮನುಷ್ಯ ಮನುಸ್ಮೃತಿ ಸಮರ್ಥನೆ ಮಾಡ್ತಾರೆ. ಅಂಥ ವ್ಯಕ್ತಿನ ಕುವೆಂಪು ಕಂಪೇರ್ ಮಾತಾಡ್ತಿರಲ್ಲ, ಏನು ಹೇಳಬೇಕು ನಿಮಗೆ? ಅಷ್ಟೇ ಅಲ್ಲ, ಹಲವು ಜನಗಳ ಬೆಂಬಲದಿಂದ ಕವಿಯಾದವರು ಅಂತೇಳಿ ಕುವೆಂಪು ಮಾತಾಡೋದ ಒಬ್ಬ. ಕನ್ನಡದ ಬಾವುಟವನ್ನು ತನ್ನ ಪುಡ್ಗೋಸಿಗೊಳಿಸ್ಕೊಂಡ ಕುವೆಂಪು ವಿರಚಿತ ನಾಡಗೀತೆಯನ್ನು ತಿರ್ಚಿ ರಮ್ಮು ಜಿನ್ನು ವಿಸ್ಕಿ ಅಂತೇಳಿ ಅದನ್ನ ವ್ಯಂಗ್ಯವಾಗಿ ಕುಹಕವಾಗಿ ಮಾತಾಡಿದಂಥ ಒಬ್ಬ ಅಯೋಗ್ಯ. ಈತ ಕುವೆಂಪು ದಡ್ಡಗೌಡ ನೀಚ ಅಂತ ಮಾತಾಡಿದವನು. ಪೂರ್ಣಚಂದ್ರ ತೇಜಸ್ವಿಯವರು ಎಣ್ಣ ಕೊಡದ ಕವಿತೆ ಬರೀತಾರೆ ಅಂತೇಳಿ ಬರ್ಕೊಂಡಂಥ ರೋಹಿತ್ ಚಕ್ರತೀರ್ಥ ಅವನೇ ಆ ಅಯೋಗ್ಯನೇ. BJP ಸರ್ಕಾರ ಇದ್ದಾಗ ಪಠ್ಯಪುಸ್ತಕದ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ಆಗಿದ್ದ. ಆ ಅಯೋಗ್ಯನಿಗೆ ಅವ್ರು ಸಿಕ್ಕಿದ್ರೆ ಚಪ್ಪಲಿ ಹೊದೆ ಬೀಳ್ತಾಯಿದ್ದು, ಮುಖಾಮುಖಿ ಕಿತ್ತೋಗಿ ಬೀಳ್ತದ ಬೇವರ್ಸಿಗೆ ಅಂತನಿರೋ ಇದಕ್ಕೆ. ಆ ಕಾರ್ಯಕ್ರಮದಲ್ಲಿ ನೀವು ಶಂಕರ್ ಅವರು ಹೋಗಿದ್ರಲ್ಲ, ನೀವು ಎಷ್ಟರು ಸ್ವಾಮಿ ನೀವು? ಅದೇನು ಎತ್ತ ಎಲ್ಲ ಡೀಟೇಲ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ, ಜಗತ್ತಿನ ಹಲವು ದೇಶಗಳಲ್ಲಿ ಹಲವು ಭಾಗಗಳಲ್ಲಿ ಆ ಕಾಲದ ಒತ್ತಡ, ಆ ಕಾಲದ ಬೇಡಿಕೆಗೆ ಒಂದು ಮಹಾ ಬೆಳಕುಗಳು ಬರ್ತಾ ಇರುತ್ತೆ. ಬುದ್ಧನ ರೂಪದಲ್ಲಿ, ಮಹಾವೀರನ ರೂಪದಲ್ಲಿ, ಕ್ರಿಸ್ತನ ರೂಪದಲ್ಲಿ, ಸಾಕ್ರೆಟಿಸ್ ರೂಪದಲ್ಲಿ, ಬಸವಣ್ಣನ ರೂಪದಲ್ಲಿ, ಮಹಾತ್ಮ ಗಾಂಧಿಯ ರೂಪದಲ್ಲಿ, ಅಂಬೇಡ್ಕರ್ ರೂಪದಲ್ಲಿ. ಹಾಗೆ ಕಳೆದ ಶತಮಾನದಲ್ಲಿ ಕನ್ನಡದ ಜಗತ್ತಿಗೆ ಕುವೆಂಪು ಒಂದು ಮಹಾ ಬೆಳಕು ಬರುತ್ತೆ. ಅರಿವಿನ ಬೆಳಕಾಗಿ, ಆಲೋಚನೆ ಬೆಳಕಾಗಿ, ಜ್ಞಾನದ ಬೆಳಕಾಗಿ, ಆಧ್ಯಾತ್ಮದ ಬೆಳಕಾಗಿ, ವೈಚಾರಿಕತೆ ಬೆಳಕಾಗಿ, ಶತಮಾನಗಳಿಂದ ಅಕ್ಷರಜ್ಞಾನ ಇಲ್ಲಿರ್ತಕ್ಕಂಥ ಒಂದು ಘನತೆಯ ಬದುಕನ್ನೇ ಬಿಟ್ಟು ಒಂದು ಗುಲಾಮಗಿರಿ ಬದುಕಿದ್ದಂಥ, ಮೌಢ್ಯದ ಕೊಂಪೆಯಲ್ಲಿದ್ದಂಥ ಒಂದು ದೊಡ್ಡ ವಲಯ ಇತ್ತು. ಅವರೆಲ್ಲರ ಬಾಳಲ್ಲಿ ಬೆಳಕಾಗಿ ಬರ್ತಾರೆ. ಇವತ್ತು ಸಹ ಆ ಬೆಳಕಲ್ಲಿ ತುಂಬ ಜನ ಬದುಕ್ತಾವ್ರೆ. ನಾವೆಲ್ಲ ಬದುಕ್ತಾ ಇದ್ದೀವಿ, ಒಂದು ಘನತೆಯನ್ನು ಕಂಡುಕೊಂಡಿದ್ದೀವಿ. ಈ ಕನ್ನಡಕ್ಕೆ ಒಂದು ವೈಚಾರಿಕತೆಯನ್ನು ತಂದುಕೊಟ್ಟಂಥ ಕುವೆಂಪು ಸ್ಫೂರ್ತಿಯಿಂದ ಒಂದು ರೀತಿ ಸ್ಫೂರ್ತಿಯ ಕಿಡಿಯಾದರು. ಯಾರಿಗೆ? ಅಕ್ಷರನೇ ಗೊತ್ತಿಲ್ಲದ ದೊಡ್ಡ ಜಗತ್ತಿತ್ತಲ್ಲ, ಆವಾಗ ಎಲ್ಲ ವರ್ಗದ, ಎಲ್ಲ ಬಣ್ಣದ, ಎಲ್ಲ ಧ್ವನಿಯ, ಎಲ್ಲ ಬಣ್ಣಗಳ ಎಲ್ಲರೂ ಸಹ ಬಂದರು. ಬರವಣಿಗೆ ಶುರು ಮಾಡಿದರು, ಕಲೆ ಶುರುವಾಯಿತು, ಏನೇನೋ ಆಯಿತು. ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಕುವೆಂಪು ಎಲ್ಲರಿಗೂ ಸ್ಫೂರ್ತಿಯ ಕಿಡಿಯಾದರು. ಇದರಿಂದ ಏನಾಯಿತು? ಇಡೀ ಕನ್ನಡ ಸಾಹಿತ್ಯ ಸಮೃದ್ಧಗೊಳ್ತು. ಕನ್ನಡದ ವೈಚಾರಿಕ ಜಗತ್ತು, ಬೌದ್ಧಿಕ ಜಗತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತು, ವಿಕಾಸಗೊಳ್ತು. ಜಾಗತಿಕವಾಗಿ ಕನ್ನಡಕ್ಕೆ ಒಂದು ಭೂಮವಾದ ಮಹಾಮನ್ನಣೆ ಸಿಗಂಗಾಯಿತು. ಇದಕ್ಕೆಲ್ಲ ಒಂದು ರೀತಿಯಲ್ಲಿ ಕುವೆಂಪು ಅವರ ಆ ಮಹಾ ಬೆಳಕು ಕಾರಣ, ಆ ಸ್ಫೂರ್ತಿನೇ ಕಾರಣ. ಇಂಥ ಒಬ್ಬ ಮಹಾಕವಿಯನ್ನು ಯಾರೊಬ್ಬ ಅಲ್ಪನಿಗೆ, ಮನುಸ್ಮೃತಿಯನ್ನು ಸಮರ್ಥನೆ ಮಾಡೋವಂಥವ್ನಿಗೆ ಕಂಪೇರ್ ಮಾಡಿ ಮಾತಾಡ್ತಾರೆ. ಇದೆಲ್ಲ ಏನಪ್ಪ ಅಂದರೆ, ಒಂದು 4 ದಿವಸ ಹಿಂದೆ ಬನ್ನಂಜೆ ಗೋವಿಂದಾಚಾರ್ಯ ಗೊತ್ತಲ್ಲ, ಅರಳೆಕಾಯಿ ಪಂಡಿತರು ಬನ್ನಂಜೆ ಗೋವಿಂದಾಚಾರ್ಯ, ಇವರ ಕಾರ್ಯಕ್ರಮ 2 ದಿವಸದ ಕಾರ್ಯಕ್ರಮದಲ್ಲಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಂಥ BL ಶಂಕರರು ಅತಿಥಿಗಳಾಗಿ ಹೋಗಿರ್ತಾರೆ. ನಾನು ಯಾಕೆ ಇಷ್ಟು ವಿರೋಧ ಮಾಡ್ತಾಯಿದ್ದೀನಿ? ಅದು 4 ದಿವಸ ಬಿಟ್ಕೊಂಡು ಯಾಕೆ ಮಾತಾಡ್ತಾ ಇದ್ದೀನಿ? ಯಾಕೆ ಅಂದರೆ, ಒಂದು ಮಧ್ವ ಸಿದ್ಧಾಂತದ ಪ್ರತಿಪಾದಕರು ಬನ್ನಂಜೆಯವರು. ಮಧ್ವ ಸಿದ್ಧಾಂತ ಅಂದರೆ ಕುವೆಂಪು ಖಂಡ ತುಳು ವಿರೋಧಿಸಿದರು. ಯಾಕೆಂದರೆ ಅದು ಭೇದನ ಮನುಷ್ಯರಲ್ಲಿ ಭೇದವನ್ನು ಎನಿಸುತ್ತೆ. ನೀನು ಎಷ್ಟೇ ಸಿದ್ಧಿ ಪಡಿ, ನೀನು ಎಷ್ಟೇ ಓದು, ತಿಳುವಳಿಕೆ ಪಡಿ, ಜ್ಞಾನ ಪಡಿ, ಅವ್ರಿಗಿಂತ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನೀನು ಶೂದ್ರ, ನಿನಗೆ ಮೋಕ್ಷವಿಲ್ಲ, ಶೂದ್ರನಿಗೆ ಮೋಕ್ಷ ಇಲ್ಲ. ನೀನೇ ಮಾಡಿದರು. ಇದು ಮಧ್ವ ಸಿದ್ಧಾಂತ. ಮನುಷ್ಯ ಪಕ್ಕ ಕೂತ್ಕೊಂಡು ಊಟನೇ ಮಾಡೋಂಗಿಲ್ಲ. ನೀನೇ ಬೇರೆ, ನಾನೇ ಬೇರೆ, ನೀನು ಬೇರೆ. BL ಶಂಕರ್ ಅಂತ ಕೊಟ್ಟಿಗೆ ಊಟ ಹಾಕ್ತಾರೆ ಅವರಿಗೆ. ಇಂಥ ಸಿದ್ಧಾಂತವನ್ನು ವಿಶ್ವಮಾನವ ಸಂದೇಶ ಸಾರಿದ ಮಹಾಕವಿ ಕುವೆಂಪು ತಿರಸ್ಕರಿಸ್ತಾರೆ.
ಅದ್ರ ಬಗ್ಗೆ ಮಾತಾಡಿದಾಗ ಅವ್ರು ಕೇಸ್ ಹಾಕ್ತಾರೆ, ಕುವೆಂಪು ಮೇಲೆ ಮುಗಿಬೀಳ್ತಾರೆ. ಈಗ ಇದು ಕತೆ ಬೇರೆ ಬಿಡಿ, ಅದು ಬೇರೆ ಪ್ರಶ್ನೆ. ಹೇಳಿಲ್ವ ಅವನಿಗೆ ಏನೋ ಮಾಡ್ತಿದ್ವಿ ಅಂತ, ಅದೇ ಆಗ್ತಿತ್ತು. ಆದರೆ ಕುವೆಂಪು ಹೇಳ್ತಾರೆ, ಕೊಚ್ಚೆ ಕಲ್ಲಾಕ್ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು. ಅಂಥ ಸಿದ್ಧಾಂತದ ಪ್ರತಿಪಾದಕನ್ನು ಕುವೆಂಪು ಕಂಪೇರ್ ಮಾಡಿ ಮಾತಾಡ್ತಾರೆ. ನಾನು ಯಾಕೆ ರಚಿತ ಮಾತಾಡಿಲ್ಲ ಅಂದರೆ, ನಾವೆಲ್ಲದಕ್ಕೂ ಕುತ್ಕೊಂಡು ಪೂಗಿ ಓದೋಕ್ಕಾಗುತ್ತಿಲ್ಲಿ ಅದೇ ಕೆಲಸನ. ಕುವೆಂಪು ಪ್ರತಿಷ್ಠಾನದ ಸಮಕಾರ್ಯದರ್ಶಿಗಳಾದಂಥ ಶ್ರೀಯುತ ಕಡಿದಾಳ್ ಪ್ರಕಾಶ್ ಅವರು ನಾನು ಫೋನ್ ಮಾಡಿ, ಏನು ಸರ್ ಇದೆಯಲ್ಲ ಅಸಹ್ಯ, ಏನಿದೆಯಲ್ಲ. ಅವರು ಒಂದು ರೀತಿ ಅದೇನೋ ಬೇರೆ ಬೇರೆ ಥರ ಅಂದರೆ ಸಮರ್ಥನೆ ಮಾಡೋ ರೀತಿಯಲ್ಲಿ, ಸಮರ್ಥನೆ ಅಂದರೆ ಮಾಡಿ ಸರಿ ಅಂತಲ್ಲ, ಸಮಜಾಯಿಸಿ ಕೊಡೋದು. ಅವರು ಶಂಕರ್ ಅವರೇ ಕಳಿಸ್ಬಿಟ್ಟಿದ್ದಾರೆ, ನೋಡಿ ಇಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು ಸಹ ಅವ್ರ ವಿಚಾರಗಳು ತುಂಬ ಪ್ರೋಗ್ರೆಸಿವ್ ಇದ್ದಾವಂತೆ, ಅದೇನೋ ಬರೆದಿದ್ರು ತೋರಿಸಿದ್ರು. ಅದಕ್ಕೋಸ್ಕರ ಕುವೆಂಪುಗೆ ಹತ್ರವಿದೆ ಅಂತ ಹೇಳಿದ್ದಾರೆ. ಯಾವ ಪ್ರೋಗ್ರೆಸ್ ಇದ್ರು ಸ್ವಾಮಿ? ಮನುಸ್ಮೃತಿ ಸಮರ್ಥನೆ ಮಾಡೋರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಅವ್ರಿಗೆ ಪರಿಚಯ ಇರುವ, ನನಗೂ ಪರಿಚಯ ಒಬ್ಬ ಲಾಯರ್ ಸಹ ನಾನು ಹೇಳಿದೆ, ಏನು ಸರ್ ಇದು ಅಂತ ಹೇಳ್ಬಿಟ್ಟು. ಅವರು ಅಂತೇನಮ್ಮ ನನಗೆ ಸಮಾಧಾನ ಆಗಿಲ್ಲ. ನನಗೇನಪ್ಪ ಇತ್ತು ಅಂದರೆ, ಕುವೆಂಪು ಪ್ರತಿಷ್ಠಾನದ ಸದಸ್ಯರಿದ್ದಾರಲ್ಲ, ಬೇರೆ ಬೇರೆ ಇರಲ್ಲ, ಭಾಳ ಮೇಧಾವಿಗಳು, ಬುದ್ಧಿವಂತರು, ಒಬ್ರಿಗಿಂತ ಒಬ್ಬರು ವೈಚಾರಿಕತೆ ಬದುಕೋರು. ಈ ಮಹಾನ್ ಭಾವರಾದರು ಅಟ್ಲೀಸ್ಟ್ ಒಂದು ಧ್ವನಿ ಎತ್ತಾರೆ, ಇದು ತಪ್ಪು ಅಂತ ಹೇಳ್ತಾರೆ, ಇದು ಆಗಬಾರ್ದಾಯಿತು ಅಂತ ಹೇಳ್ತಾರೆ. ಒಂದು ಸಣ್ಣ ಇದಿಲ್ಲ. ಆಯ್ತು, ಶಂಕರರ ಒಂದು ವಿಷಾದ ಇಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಯಿತು, ಮಾಡ್ತಾರೆ ಅಂತ ಕಾದ್ವಿ. ನಾವು ಸುಮ್ಮನೆ ಆ ಥರ ಬಿಟ್ಕೊಂಡು ಎಲ್ಲರನ್ನ ಯಾಕೆ, ಎಲ್ಲರ ಮೇಲೆ ಯಾಕೆ ಮುಗಿಬಿಡಬೇಕು, ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತ. ಉಸಿರೇ ಇಲ್ವಲ್ಲ, ಈ ಮಟ್ಟಕ್ಕೆ ಆಗ್ಬಿಟ್ರೆ ಹೆಂಗೆ? ಕುವೆಂಪು ಬೆಳಕಲ್ಲಿ ಮಿಂದೆದ್ದವರು ಇವತ್ತಿಗೂ ಬದುಕ್ತಾರೆ ತುಂಬ ಜನ ಇದ್ದಾರೆ. ಇಷ್ಟಾಗಿಯೂ ಸಹ ನೀವು ಯಾವ ಮುಖ ಹೊತ್ಕೊಂಡು ನೀವು ಪ್ರತಿಷ್ಠಾನದಲ್ಲಿ ಕೂತಿದ್ದೀರ? ನೀವು ಯಾವ ಮುಖ ಹೊತ್ತು ಕೂತಿದ್ರು ಸ್ವಾಮಿ? ನೀವು ಹೋಗೋ ಅಂಥವ್ರು 2 ದಿವಸ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು, ಕೊನೆ ಪಕ್ಷ 2 ದಿವಸ ರಾಜೀನಾಮೆ ಕೊಡಬೇಕಾಯ್ತು, ಮತ್ತೆ ಬಂದು ಕೂತ್ಕೋಬೋದಾಯ್ತು ನೀವು. RSSನ ಸರಸಂಘ ಸಂಚಾಲಕ, ಮೊದಲ ಸರಸಂಘ ಸಂಚಾಲಕ ಹೆಡ್ಗೇವಾರ್, ಗೊತ್ತಲ್ಲ. ಆ ಕಾಲದಲ್ಲಿ 20ರ ದಶಕದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಶುರುವಾಗುತ್ತೆ. ಅಸಹಕಾರ ಚಳವಳಿಗೆ ಬೆಂಬಲಿಸಬೇಕು ಬೇಡ ಅನ್ನೋದು ಇಕ್ಕಟ್ಟಿತ್ತಲ್ಲ ಈ RSS ಅವರು. ಅವ್ರಿಗೆ ಇಷ್ಟ ಇಲ್ಲ ಬಹಿರಂಗವಾಗಿ ಸಪೋರ್ಟ್ ಮಾಡೋಕ್ಕೆ, ಯಾಕೆಂದರೆ ಬ್ರಿಟಿಷವ್ರ ಜೊತೆ ನಿಂತಿದ್ದಾರೆ ಅವರು. ಅದು ವಿಧಿ ಇಲ್ಲ, ದೇಶದ ಜನ ಎದುರಾಕೋಬೇಕಾಗುತ್ತೆ. ಗಾಂಧಿ ದೊಡ್ಡ ಹೀರೋ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಸಂಘದ ಹೆಸರಲ್ಲಿ ಬೆಂಬಲ ಕೊಡಬೇಡಿ, ವೈಯಕ್ತಿಕ ಬೇಕಾದ್ರೆ ನೀವು ಸೇರ್ಕೋಬೋದು ಅಂತೇಳಿ. ಹೆಡ್ಗೇವಾರ್ ಏನು ಮಾಡ್ತಾನೆ, RSSಗೆ ರಿಸೈನ್ ಮಾಡಿ ಒಂದು 2 ತಿಂಗಳಿಗೆ ಮಟ್ಟಿಗೆ ಜೈಲಿಗೆ ಹೋಗ್ತಾರೆ. 2 ತಿಂಗಳು 4 ತಿಂಗಳು ಅಸಹಕಾರ ಚಳವಳಿಗೆ ಬಂದ್ಬಿಟ್ಟು ರಿಸೈನ್ ಮಾಡಿ ತಾತ್ಕಾಲಿಕ ಬೇರೊಬ್ಬರನ್ನ ಅಲ್ಲಿ RSSನ ಸರಸಂಘ ಸಂಚಾಲಕ ಮಾಡ್ತಾರೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಅದಾದಮೇಲೆ ಮತ್ತೆ ಅಥವಾ ವಹಿಸ್ಕೊತಾರೆ. ನೀವು ಹಂಗೇನೆ ನಿಮ್ಮ ವೈಯಕ್ತಿಕ ತೆವಲುಗಳು ತೀಟೆಗಳು ಏನೋ ಇದ್ದಿದ್ರಲ್ಲಿ ನಮಗೇನು ಬೇಜಾರಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 2 ದಿವಸ ಹಿಂಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನೀವು ಮಾಜಿ RSS ಚಡ್ಡಿ, ನೀವು ABVP ಬಂದಂಥವ್ರು, ನೀವು ಚಡ್ಡಿ, ನೀವು ಒಂದು ರೀತಿ ಈ ವೈದಿಕ ಗುಲಾಮಗಿರಿ ಮಾಡ್ಕೊಂಡೇ ಬಂದವರು. ನೀವು ಆ 2 ದಿವಸಕ್ಕೋಸ್ಕರ ರಿಸೈನ್ ಮಾಡಿ ಹೇಳಿಕೆ ಕೊಟ್ಟು ಹೋಗ್ಬೇಕಾಗಿತ್ತು. ಆಮೇಲೆ ಬಂದು ಒಕ್ಕಿಸ್ಬೋದಿತ್ತಲ್ಲ. ನಿಮ್ಮ ಗಂಜಿ ಕೇಂದ್ರನ ಬೇಕು ಅಂತ ಇದೆಯಲ್ಲ ನಿಮ್ಮ ಚಿತ್ರಕಲಾ ಪರಿಷತ್ತು, ಹೋಗ್ರಿ. ಇಲ್ಲಿ ಯಾಕೆ ಕುವೆಂಪು ಇಷ್ಟು ಅವ್ರ ಹೆಸರು ಹುಸಿ ಬಿಡ್ತಾಯಿದ್ರೆ, ಅವಮಾನ ಮಾಡ್ತಾಯಿದ್ರ? ಇಲ್ಲ ಹೋಗಿ ಅವ್ರ ಜೊತೆ ನಾವು ಹೋಗಿ, ಹೆಂಗಿದ್ರು ನಿಮಗೆ ಕೊಟ್ಟಿಗೆಲ್ಲ ಊಟ ಹಾಕ್ತಾರೆ, ನಿಮ್ಮನ್ನ ಹತ್ರ ಸೇರಿಸಲ್ಲ ಅವರು. ನಾಯಿಗೆ ಎಸಿತಾರಲ್ಲ ಎಸಿತಾರೆ, ನಾಯಿ ಮೂಳೆ ಎಸ್ತಂತ ಎಸಿತಾರೆ. ಇಲ್ಲ ಅವರೊಬ್ಬರಿದ್ದಾರಲ್ಲ, ಬನ್ನಂಜೆ ವೀಣಾ, ತಾಂತ್ರಿಕ ಪ್ರವೀಣೆ, ಮಾಡ್ಕೊಂಡಿರಿ, ತಾಂತ್ರಿಕ ಪ್ರಯೋಗಗಳು ಮಾಡ್ಕೊಂಡ್ರಿ. ಯಾವನು ಬೇಡ ಅಂತ ನಿಮಗೆ? ಯಾವನ್ನೇ ಬೇಡ ಅಂತಾನೆ? ಇವರು ಈ ಒಂದೇ ಇದೇ ಮೊದಲೇ ಸಲ ಅಲ್ಲ, ಹಲವಾರು ಸಲ ಈ ಥರ ಆಗಿದೆ. ಏನು ಚಿಕ್ಕ ಹುಡುಗಲ್ಲ ಅವರು, 150 ವರ್ಷ ಆಗಿದೆ ಅವರಿಗೆ. ಕುವೆಂಪು ಪ್ರತಿಷ್ಠಾನ ನಿಮ್ಮ ಇಷ್ಟ ಬಂದಾಗ ಬಳಸ್ಕೊತಿದ್ರು ನೀವು. ಕುವೆಂಪುವಿಂದ ಸ್ಫೂರ್ತಿಗೊಂಡು ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು. ಅವ್ರು ಒಂದು ಸಲ ತಿರುಗಿ ಬಿದ್ದರೆ ಅಲ್ಲ, ಬೀಳಲೇಬೇಕಾಗುತ್ತೆ. ನಿಮ್ಮಲ್ಲಿ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಊಟ ಹೊಡ್ಕೊಂಡು ಕೂತಿರಲ್ಲ, ನಿಮ್ಮ ತೆವರುಗಳು ತಿರ್ಸ್ಕೊತಿದ್ರಲ್ಲ ಅಲ್ಲಿ. ಈ ಗಾಂಧಿ ಭವನ ಹಂಗೆ ಆಗಿರೋದು, ಮುದುಕರು ಸಂತೆಯಾಗಿ ಕೂತಿದ್ದಲ್ಲಿ ಯಾವ ಒಬ್ಬ ಹೊಸ ಆಲೋಚನೆ ಮಾಡೋ ಅಂಥವ್ರು, ಒಂದು ಯಂಗ್ಸ್ಟರ್ಸು ಹೊಸ್ದಾಗಿ ಏನಾದ್ರು ತರಬೇಕು ಅಂದ್ರೆ ಯಾರೂ ಇಲ್ಲ ಅಲ್ಲಿ. ಇದಕ್ಕೂ ಹಂಗೆ ಆಗಿದೆ. ಬೇಕು ಆಗಿಲ್ಲ ನಿಮಗೆ, ಯಾವುದೋ ಅಡ್ಡ ಮಾಡೋಕ್ಕೆ ಕೂತಿದ್ರು ನೀವು ಅಲ್ಲಿ. ಇನ್ನೇನೂ ಇಲ್ಲ, ಬೀದಿಗಿಳಿತಾರೆ ಜನ ಅಷ್ಟೇ. ಇಳಿಲೇಬೇಕಾಗತ್ತೆ, ಅನಿವಾರ್ಯ ಆಗುತ್ತೆ. ಬೀದಿಗಿಳಿಬೇಕಾಗುತ್ತೆ. ಎಚ್ಚರಿಕೆ ಇರಲಿ ನಿಮಗೆ. ನಿಮಗೆ ಗೌರವ ಇದ್ದರೆ, ನಿಮ್ಗೆ ಉಳಿಸ್ಕೋಬೇಕು ಅಂದರೆ ಮರ್ಯಾದೆಯಿಂದ ಅದು ರಿಸೈನ್ ಹೋಗ್ತಾರೆ ನೀವು. ಬರ ಬಂದಿಲ್ಲ ಕರ್ನಾಟಕದವ್ರಿಗೆ.
ಬರ ಬಂದಿಲ್ಲ, ನೀವೇ ಅವಶ್ಯಕತೆ ಅಲ್ಲ. ಕುವೆಂಪು ಮೇಲೆ ಅಭಿಮಾನ ಇದ್ದರೆ ಡಿಸೈನ್ ಮಾಡಿ ಹೋಗ್ತಾರೆ ನೀವು. ನಾಚಿಕೆ ಆಗಬೇಕಲ್ವ ನಿಮ್ಗಳಿಗೆಲ್ಲ. ಇವರು ಎ ಬಿ ಪಿ ಪಿಲಿದ್ದರು, RSS ಇವರು ಮನುಸ್ಮೃತಿಯನ್ನು ಸಮರ್ಥನೆ ಮಾಡೋಂಥವ್ರು. RSS ಅವರು ಅಲ್ಲಿದ್ದಂಥವ್ರು ಎ ಬಿ ಪಿಯಿಂದ. ಕುವೆಂಪು ಇವ್ರಿಗೆ ಯಾವ ಸಂಬಂಧ ರೀ? ಇಡೀ ಮನುಸ್ಮೃತಿಯನ್ನು ಎಡಗಾಲೋದು ಬಿಸಾಕ್ತಾರೆ ಕುವೆಂಪು. ಪುರೋಹಿತ ಶಾಹಿಯನ್ನು ಮುಖವಾಡ ಕಳಚಿ ಬಿಸಾಕ್ತಂಥವ್ರು. ಇಡೀ ಕುವೆಂಪು ಸಾಹಿತ್ಯದಲ್ಲಿ ಗೊತ್ತಾಗುತ್ತೆ ನೀವು ನೋಡಿದರೆ. ಇಂಥ ವಿಶ್ವಮಾನವ ಸಂದೇಶ ಸಾರಿದ ಮಹಾಕವಿಯನ್ನು ಯಾರೋ ಒಬ್ಬ ಮೂರ್ಖಾಸ್ನವನಿಗೆ ಕಂಪೇರ್ ಮಾಡಿ ಮಾತಾಡ್ತಿರಲ್ಲ. ನಮಸ್ಕಾರ.